ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ, ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಜ್ಞಾನದ ತರಗತಿಯಲ್ಲಿ ಪರೀಕ್ಷಾ ದೃಷ್ಟಿಯಿಂದ ನಮ್ಗೆ ಯಾವ ಯಾವ ಪ್ರಶ್ನೆಗಳು ಕೇಳಬಹುದು, ಆ ಕೇಳುವಂತಹ ಪ್ರಶ್ನೆಗಳಿಗೆ ಎಂತಹ ಉತ್ತರವನ್ನ ಬರೀಬಹುದು ಅಂತ ಈ ಪ್ರಶ್ನಾರ್ಥಕವಾಗಿ ಬರುವಂತಹ ಪ್ರಶ್ನೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಸಾಗೋಣ. ಹಾಗೆ ತಡ ಮಾಡ್ದೆ ಇವತ್ತಿನ ಮೊದಲನೇ ಪ್ರಶ್ನೆ ಏನು ಅಂತ ನಾವು ನೋಡೋಣ. ಈ ಪ್ರಶ್ನೆಗಳು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ನಿಮ್ಗೆ ಲಭ್ಯವಾಗಿರುತ್ತೆ. ಆದ್ರಿಂದ ನಮ್ಮ ಯೂಟ್ಯೂಬ್ ವಾಹಿನಿಗೆ ಲಾಗಿನ್ ಆಗಿ ಯಾವುದೇ ಸಂದರ್ಭದಲ್ಲಾದ್ರೂ ಈ ಪ್ರಶ್ನೆಗಳನ್ನ ನೀವು ನೋಡಬಹುದು. ಇದು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಮೊದಲನೇ ಪ್ರಶ್ನೆಯಾಗಿ ಈಗ ನೋಡೋಣ. ಈ ಕೆಳಗಿನ ಸಂದರ್ಭಗಳಲ್ಲಿ ಉಂಟಾಗುವ ರಾಸಾಯನಿಕ ಕ್ರಿಯೆಗಳ ಪದ ಸಮೀಕರಣ ಮತ್ತು ನಂತರ ಸರಿದೂಗಿಸಿದ ಸಮೀಕರಣ ಬರೀರಿ. ಸೊ ಪದ ಸಮೀಕರಣ ಮತ್ತು ಸರಿದೂಗಿಸಿರುವಂತಹ ಸಮೀಕರಣವನ್ನ ಬರಿಬೇಕಾಗತ್ತೆ. ಸೊ ಇದಾಗಿತ್ತು ನಮ್ಮ ಮೊದಲನೇ ಪ್ರಶ್ನೆ. ಇದಕ್ಕೆ ಆಪ್ಷನ್ ಇದೆ. ಸಾರಾರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ. ಇದಕ್ಕೆ ಏನಂತ ನಾವು ಉತ್ತರವನ್ನ ಕಂಡುಕೊಳ್ಬಹುದು ನೋಡೋಣ. ಸಾರಾರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ. ಈ ಒಂದು ಪ್ರಶ್ನೆಯನ್ನ ನಾನೀಗ ಸದ್ಯಕ್ಕೆ ನೋಡ್ತಾ ಇದ್ದೀನಿ. ಈ ಪ್ರಶ್ನೆ ಸಾರಾರಿಕ್ತ ಸಲ್ಫ್ಯೂರಿಕ್ ಆಮ್ಲ ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಏನಾಗುತ್ತೆ ನೋಡೋಣ. ಸಲ್ಫ್ಯೂರಿಕ್ ಆಮ್ಲ ಪ್ಲಸ್ ಜಿಂಕ್ ಇದ್ರ ಜೊತೆಗೆ ಸಮೀಕರಣ ನಾವು ಬರಿಬೇಕಾಗತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತೆ. ನೋಟ್ ಮಾಡ್ಕೊಳ್ಳಿ. ಸಲ್ಫ್ಯೂರಿಕ್ ಆಮ್ಲ ಸತುವಿನ ಜೊತೆಗೆ ಸೇರಿದಾಗ ಸತುವಿನ ಸಲ್ಫೇಟ್ ಜೊತೆಗೆ ಹೈಡ್ರೋಜನ್ ಆಮ್ಲ ಬಿಡುಗಡೆಯಾಗತ್ತೆ. ಇದನ್ನ ಪದ ಸಮೀಕರಣವನ್ನ ಬರ್ದಿದ್ದಾಯ್ತು. ಇದನ್ನ ಯಾವ ರೀತಿ ನಾವು ಸರಿದೂಗಿಸಿದ ಸಮೀಕರಣದಲ್ಲಿ ಬರಿತೀವಿ ಅಂದ್ರೆ ಸಲ್ಫ್ಯೂರಿಕ್ ಆಮ್ಲದ ಒಂದು ಕೆಮಿಕಲ್ ಫಾರ್ಮುಲಾ H2SO. ಹೌದಾ? ನಂತರ ಸತು ಜಿಂಕ್. ಈಗ ಇದರಿಂದ ನಮ್ಗೆ ಏನ್ ಸಿಗುತ್ತೆ? ಸತುವಿನ ಸಲ್ಫೇಟ್ ಸಿಗುತ್ತೆ. ಅಂದ್ರೆ ಜಿಂಕ್ SO4 ಪ್ಲಸ್ ಹೈಡ್ರೋಜನ್ ಅನಿಲ H ಇದಾಗಿರುತ್ತೆ. ಸರಿ ಇದೆಯಾ? ಅರ್ಥ ಆಯ್ತಾ? ಮೊದಲನೇ ಪ್ರಶ್ನೆ ಏನಿತ್ತು? ಸಾರಾರಿಕ್ತ ಸಲ್ಫ್ಯೂರಿಕ್ ಆಮ್ಲ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಜಿಂಕ್ ಅಥವಾ ಸತುವಿನ ಚೂರುಗಳೊಂದಿಗೆ ವರ್ತಿಸಿದಾಗ ಸಲ್ಫ್ಯೂರಿಕ್ ಆಮ್ಲ ಪ್ಲಸ್ ಸತುವಿನ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಸಿಗುತ್ತೆ. ಅಂದ್ರೆ H2SO4 ಪ್ಲಸ್ ಜಿಂಕ್ ನಮ್ಗೆ ಏನ್ ಸಿಗುತ್ತೆ? ಜಿಂಕ್ SO4 ಪ್ಲಸ್ H2 ಸಿಗುತ್ತೆ. ಇದು ಸರಿದೂಗಿಸಿರುವಂತಹ ಸಮೀಕರಣ. ಈಗ ಮುಂದೆ ಬಿ ನೋಡೋಣ. ಬಿ ಏನನ್ ಕೇಳ್ತಾ ಇದೆ? ಸಾರಾರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಮೆಗ್ನೀಷಿಯಂ ಪಟ್ಟಿಯೊಂದಿಗೆ ವರ್ತಿಸಿದಾಗ ಏನಾಗುತ್ತೆ? ಸಾರಾರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಮೆಗ್ನೀಷಿಯಂ ಪಟ್ಟಿಯೊಂದಿಗೆ ವರ್ತಿಸಿದಾಗ ಏನಾಗುತ್ತೆ? ಸೊ ಏನಾಗುತ್ತೆ ನೋಡೋಣ. ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ಮೆಗ್ನೀಷಿಯಂ ಹೈಡ್ರೋಕ್ಲೋರಿಕ್ ಆಮ್ಲ ಮೆಗ್ನೀಷಿಯಂ ಜೊತೆಗೆ ವರ್ತಿಸಿದಾಗ ಏನಾಗುತ್ತೆ? ಇದನ್ನ ಕೆಳಗಡೆ ಇಲ್ಲಿ ಬರಿತೀನಿ. ಏನಾಗುತ್ತೆ ಅಂತ ಹೇಳಿದ್ರೆ
ಮೆಗ್ನೀಷಿಯಂ ಕ್ಲೋರೈಡ್ ಆಗುತ್ತೆ. ಏನಾಗುತ್ತೆ? ಮೆಗ್ನೀಷಿಯಂ ಕ್ಲೋರೈಡ್ ಆಗುತ್ತೆ. ಪ್ಲಸ್ ಆಸ್ ಎಕ್ಸ್ಪೆಕ್ಟೆಡ್ ಏನ್ ಬರುತ್ತೆ? ಹೈಡ್ರೋಜನ್ ಬರುತ್ತೆ. ನೋಟ್ ಮಾಡ್ಕೊಂತಾ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ಮೆಗ್ನೀಷಿಯಂ ಸೇರಿದಾಗ ಮೆಗ್ನೀಷಿಯಂ ಕ್ಲೋರೈಡ್ ಆಗುತ್ತೆ, ಪ್ಲಸ್ ಹೈಡ್ರೋಜನ್ ಇರುತ್ತೆ. ಇದ್ರ ಒಂದು ಫಾರ್ಮುಲಾ ಹೀಗಿರುತ್ತೆ. ಟು HCl ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ಮೆಗ್ನೀಷಿಯಂ Mg ನಮ್ಗೆ ಏನ್ ಸಿಗುತ್ತೆ? ಮೆಗ್ನೀಷಿಯಂ ಕ್ಲೋರೈಡ್. ಬಹಳ ಸಿಂಪಲ್. 2Cl ಇದೆ, ನಾನು ಇಲ್ಲಿ Cl2 ಅಂತ ಹಾಕ್ತೀನಿ, ಪ್ಲಸ್ ಹೈಡ್ರೋಜನ್ H. ಬಹಳ ಸಿಂಪಲ್ ಆಗಿದೆ ಅಲ್ವಾ? ಈಸಿಯಾಗಿ ಬರಿಬಹುದಲ್ಲ? ಆರಾಮಾಗಿ 2 ಮಾರ್ಕ್ ಸಿಗುತ್ತೆ ನಿಮ್ಗೆ. ಗೊತ್ತಾಯ್ತಾ? ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ಮೆಗ್ನೀಷಿಯಂ, ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್, 2HCl ಪ್ಲಸ್ ಮೆಗ್ನೀಷಿಯಂ, ಮೆಗ್ನೀಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್. ಇದು ನಿಮ್ಗೆ ಸಿಗುವಂತಹ ಒಂದು ಪದ ಸಮೀಕರಣ ಹಾಗೂ ಫಾರ್ಮುಲಾ. ಈಗ ಆಪ್ಷನ್ ಎ ಮತ್ತೆ ಬಿ ಬರ್ದಾಯ್ತು. ಇದನ್ನ ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಮುಂದಿನ ಪ್ರಶ್ನೆಯೊಂದಿಗೆ ಸಾಗೋಣ. ಆಪ್ಷನ್ ಸಿ ಏನಿದೆ ನೋಡೋಣ. ಸಾರಾರಿಕ್ತ ಸಲ್ಫ್ಯೂರಿಕ್ ಆಮ್ಲ ಅಲ್ಯೂಮಿನಿಯಂ ಪುಡಿಯೊಂದಿಗೆ ವರ್ತಿಸಿದಾಗ ಏನಾಗುತ್ತೆ? ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಅಲ್ಯೂಮಿನಿಯಂ ಪುಡಿಯೊಂದಿಗೆ ವರ್ತಿಸಿದಾಗ ಏನಾಗುತ್ತೆ? ಈ ಒಂದು ಸಮೀಕರಣವನ್ನ ನಾವು ನೋಡೋಣ. ಪದ ಸಮೀಕರಣ ಏನೇನಿದೆ? ಸಾರಾರಿಕ್ತ ಸಲ್ಫ್ಯೂರಿಕ್ ಆಮ್ಲ ಅಲ್ಯೂಮಿನಿಯಂ ಪುಡಿಯೊಂದಿಗೆ ವರ್ತಿಸಿದಾಗ ಏನಾಗುತ್ತೆ ಅಂತ ನೋಡೋಣ. ರೆಡಿ ಇದ್ದೀರಾ? ನನ್ನ ಜೊತೆ ನೀವು ಸಹ ಬರೀಲಿಕ್ಕೆ ಶುರು ಮಾಡಿ ನೋಡೋಣ. ಸಾರಾರಿಕ್ತ ಸಲ್ಫ್ಯೂರಿಕ್ ಆಮ್ಲ ಏನಿದೆ ಫಾರ್ಮುಲಾ? ಸಲ್ಫ್ಯೂರಿಕ್ ಆಮ್ಲ ಪ್ಲಸ್ ಅಲ್ಯೂಮಿನಿಯಂ ಏನ್ ಸಿಗುತ್ತೆ? ಅಲ್ಯೂಮಿನಿಯಂ ಸಲ್ಫೇಟ್ ಕಾಣಿಸ್ತಾ ಉಂಟು ಅಂತ ಭಾವಿಸ್ತೀನಿ. ಅಲ್ಯೂಮಿನಿಯಂ ಸಲ್ಫೇಟ್ ಪ್ಲಸ್ ಏನ್ ಬರುತ್ತೆ ಹೇಳಿ? ಹೈಡ್ರೋಜನ್. ಓಕೆ. ಸಲ್ಫ್ಯೂರಿಕ್ ಆಮ್ಲ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಸಿಗುತ್ತೆ. ಇಲ್ಲಿ ಪದ ಸಮೀಕರಣ ಆಯ್ತು. ಬರಿಬೇಕಾದ್ರೆ ಹೇಗ್ ಬರಿತೀವಿ? ಸಲ್ಫ್ಯೂರಿಕ್ ಆಮ್ಲ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ 3H2SO4 ಪ್ಲಸ್ ಅಲ್ಯೂಮಿನಿಯಂ ಹೇಗ್ ಬರ್ತೀವಿ? 2Al. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಂಡ್ರೆ ಬಹಳ ಸುಲಭವಾಗಿ ನಾವ್ ಇದನ್ನ ಬರಿಬಹುದು. ಇಲ್ಲಿ 2Al ಇದೆ, ನಾನು ಏನ್ ಮಾಡ್ತೀನಿ ಇಲ್ಲಿ Al2 ಅಂತ ಹಾಕ್ತೀನಿ. ಇಲ್ಲಿ ತಿಳಿತಾ? 2Al ನ Al2 ಅಂತ ಹಾಕ್ತೀನಿ. ಇಲ್ಲಿ ಬ್ರಾಕೆಟ್ ಓಪನ್ ಮಾಡಿ
ನಾವೇನ್ ಬರಿತಾ ಇರೋದು ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಬರ್ದಾಯ್ತು. ಸಲ್ಫೇಟ್ ಹೇಗ್ ಬರಿತೀರಾ? HO4 ಬ್ರಾಕೆಟ್ 3. 4 3 7. ಇಲ್ಲಿ ಎಷ್ಟಿದೆ? 4 3 7. ಕ್ಷಮಿಸಿ, 4 3 ಎಷ್ಟು? ಫೋನ್ಸ 4 4, 4 8, 4 ಎಷ್ಟು? 12. ಇಲ್ಲಿ ಎಷ್ಟಾಗುತ್ತೆ? 4 12 ಆಗುತ್ತೆ. ಸೊ ಇದು ಇಲ್ಲಿಗೆ ಸರಿ ದೂಗಿದೆ. ಇಲ್ಲಿ ಅದನ್ನ ಕೊನೆಯದಾಗಿ ನಾನು ತೋರಿಸ್ತೀನಿ. ಇಲ್ಲಿ 3H ಇದನ್ನ ಏನ್ ತೆಗ್ದು ಇಲ್ಲಿ ಹಾಕಿದೀನಿ ಅಷ್ಟೇ, ಬೇರೆ ಏನು ವ್ಯತ್ಯಾಸವನ್ನ ಮಾಡಿಲ್ಲ. ತಿಳಿತಾ? AL2 ಇಲ್ಲಿ 2 ಇತ್ತು, AL ಇಲ್ಲಿ ಸಹ 2 ಇದೆ. SO4 ಬ್ರಾಕೆಟ್ ಅಲ್ಲಿ 3 ಅಂದ್ರೆ ಈಗ 4 3 12, 4 3 12 ಸಲ್ಫೇಟ್ ಇದೆ. 3H2 ಇದನ್ನ ತೆಗೆದು ನಾನು ಇಲ್ಲಿ ಹಾಕಿದ್ದೀನಿ. ಸೊ ಆದ್ರಿಂದ ಈ ಸಮೀಕರಣ ಸರಿ ದೂಗಿದ್ಯಾ? ಯಾರಿಗಾದ್ರೂ ಏನಾದ್ರು ಅನುಮಾನ ಇದೆಯಾ? ಬ್ರಾಕೆಟ್ ನ ತೆಗ್ದ್ಬಿಡ್ತೀನಿ, ನೋಟ್ ಮಾಡ್ಕೊಳ್ಳಿ. 3H2SO4 ಪ್ಲಸ್ AL, ನಮ್ಗೆ AL2 ಟು ದ ಬ್ರಾಕೆಟ್ ಆಫ್ SO4 ಹೋಲ್ ಬ್ರಾಕೆಟ್ 3 ಪ್ಲಸ್ 3H2 ಇದು ಸಿಗುತ್ತೆ. ಸಲ್ಫ್ಯೂರಿಕ್ ಆಮ್ಲ ಪ್ಲಸ್ ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ನಮ್ಗೆ ಸಿಗುತ್ತೆ. ಈಗ ಡಿ ಪ್ರಶ್ನೆಯನ್ನ ನೋಡೋಣ. ಸಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಡಿ ಪ್ರಶ್ನೆಯಲ್ಲಿ ಏನಿದೆ? ಸಾರಾರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ, ಸಾರಾರಿಕ್ತ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಕಬ್ಬಿಣದ ಚೂರುಗಳೊಂದಿಗೆ ವರ್ತಿಸಿದಾಗ ಏನಾಗುತ್ತೆ? ಸಾರಾರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಕಬ್ಬಿಣದ ಚೂರುಗಳೊಂದಿಗೆ ವರ್ತಿಸಿದಾಗ ಏನಾಗುತ್ತೆ ನೋಡೋಣ. ಹೈಡ್ರೋಕ್ಲೋರಿಕ್ ಆಮ್ಲ, ಹೈಡ್ರೋ ಕ್ಲೋರಿಕ್ ಆಮ್ಲ ಪ್ಲಸ್ ಕಬ್ಬಿಣ ಏನಾಯ್ತು? ಕಬ್ಬಿಣ ಜೊತೆಗೆ ಬಿಟ್ಟಾಗ ಫೆರಿಕ್ ಕ್ಲೋರೈಡ್ ಆಗುತ್ತೆ. ಕಬ್ಬಿಣವನ್ನ ಫೆರಿಕ್ ಕ್ಲೋರೈಡ್ ಆಗುತ್ತೆ. ಪ್ಲಸ್ ಏನ್ ಬರುತ್ತೆ? ಹೈಡ್ರೋಜನ್. ಬಹಳ ಸುಲಭ ಅಲ್ವಾ ನೆನ್ಪಿಟ್ಕೊಳೋದು? ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ಕಬ್ಬಿಣ ಫೆರಿಕ್ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಆಗುತ್ತೆ. ಇದರ ಒಂದು ಸಮೀಕರಣ ಹೀಗಿರುತ್ತೆ: 6HCl ಹೈಡ್ರೋಕ್ಲೋರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ಕಬ್ಬಿಣ 2Fe ಅಂತ ಕೊಡ್ತೇನೆ. ಇದು ಸೇರಿ ಏನಾಗುತ್ತೆ ಇಲ್ಲಿ? ಫೆರಿಕ್ ಕ್ಲೋರೈಡ್ ಅಂತ ಹೇಳಿದ್ರೆ 2Fe ಆಸ್ ಇಟ್ ಇಸ್ ಬರ್ಕೊಂತೀನಿ. Cl ಮಾತ್ರ 3 ಹಾಕ್ತೀನಿ, ಕ್ಲೋರೈಡ್ 3 ಹಾಕ್ತೀನಿ. ಯಾಕೆ? 3 2 6. ಇಲ್ಲೆಷ್ಟಿದೆ? ಕ್ಲೋರೈಡ್ 6 ಇದೆ. ಹೈಡ್ರೋಜನ್ ಎಷ್ಟಿದೆ? 6 ಇದೆ. 6 ಡೈರೆಕ್ಟ್ ಆಗಿ ನಾನು H6 ಅಂತ ಬರೆಯಲ್ಲ. ಅದ್ರ ಬದಲಿಗೆ 3H2, 3 2 6. ಸೊ ಹೈಡ್ರೋಜನ್ ಎಲ್ಲಿಷ್ಟಿದೆ? 6 ಇದೆ. ಇಲ್ಲಿ ಎಷ್ಟಾಗುತ್ತೆ? 6 ಇದೆ. ಕ್ಲೋರೈಡ್ ಎಷ್ಟಿದೆ? 6 ಇದೆ. ಇಲ್ಲಿ ಎಷ್ಟಾಗುತ್ತೆ? 3 2 6 ಆಗುತ್ತೆ. ಕಬ್ಬಿಣ ಎಷ್ಟಿದೆ? 2 ಇದೆ. ಇಲ್ಲಿ ಎಷ್ಟಿದೆ? 2 ಇದೆ. ಅಲ್ಲಿಗೆ ಸಮೀಕರಣ ಸರಿದೋಗಿದ್ಯಾ? ಹೈಡ್ರೋಕ್ಲೋರಿಕ್ ಆಮ್ಲ ಪ್ಲಸ್ ಕಬ್ಬಿಣ ಫೆರಿಕ್ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್ ಕೊಡುತ್ತೆ. ಅದನ್ನ ಸಮೀಕರಣ ಹೀಗಿದೆ: 6HCl ಪ್ಲಸ್ 2Fe ನಮ್ಗೆ 2FeCl3 ಪ್ಲಸ್ 3H2 ಇದನ್ನ ಕೊಡುತ್ತೆ. ಸೊ ಯಾರಿಗಾದ್ರೂ ಏನಾದ್ರೂ ಅನುಮಾನ ಇದೆಯಾ? ಆರಾಮಾಗಿ ಈ ಒಂದು ಪ್ರಶ್ನೆಯನ್ನ ನಾವು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತಾ? ಸೊ ಪರೀಕ್ಷೆಯಲ್ಲಿ ಈ ರೀತಿ ಪ್ರಶ್ನೆಗಳು ಬಂದಾಗ 4ರಿಂದ 5 ಮಾರ್ಕ್ ಪ್ರಶ್ನೆಯಾಗಿ ಬರುತ್ತೆ. ಅಕಸ್ಮಾತ್ ಪದ ಸಮೀಕರಣ ಹಾಗೂ ಈ ಒಂದು ರಾಸಾಯನಿಕ ಸಮೀಕರಣ ಎರಡನ್ನೂ ಬರೀರಿ ಅಂತ ಹೇಳಿದಾಗ ಒಂದೊಂದಕ್ಕೆ 2, 8ರಿಂದ 10 ಮಾರ್ಕ್ ಪ್ರಶ್ನೆ ಕೂಡ ಬರಬಹುದು. ಆರಾಮಾಗಿ ನೀವು ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಬರೀಬಹುದು. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಈಗ ಮುಂದಿನ ಪ್ರಶ್ನೆಯೊಂದಿಗೆ ಸಾಗೋಣ. ಮುಂದಿನ ಪ್ರಶ್ನೆ ಏನು? ಎರಡನೆಯ ಪ್ರಶ್ನೆ ಹೀಗಿದೆ: ಮೊಸರು ಮತ್ತು ಹುಳಿ ಪದಾರ್ಥಗಳನ್ನ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳಲ್ಲಿ ಏಕೆ ಸಂಗ್ರಹಿಸಿ ಇಡಬಾರದು?
ಯಾವತ್ತಾದ್ರೂ ನಿಮ್ಮ ಮನೆಗಳಲ್ಲಿ ಈ ಮೊಸರು ಅಥವಾ ಹುಳಿ ಪದಾರ್ಥಗಳಿಗೆ ಹುಳಿ ಸಾರಾಗಿರ್ಬಹುದು ಅಥವಾ ಹುಣಸೆ ಹಣ್ಣಿನ ರಸ ಆಗಿರಬಹುದು, ಅದನ್ನ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿ ಇಟ್ಟಿರೋದನ್ನ ನೋಡಿದ್ದೀರಾ? ಇಲ್ಲ ಅಲ್ವಾ? ಯಾಕೆ ಇಡಬಾರದು? ಇದಕ್ಕೆ ಈ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿದ್ರೆ, ನೋಡಿ, ಮೊಸರು ಮತ್ತು ಇತರ ಹುಳಿ ಪದಾರ್ಥಗಳಲ್ಲಿ ಒಂದಲ್ಲ ಒಂದು ಆಮ್ಲ ಇರುತ್ತದೆ. ಸಿಟ್ರಿಕ್ ಆಮ್ಲ ಅಥವಾ ಯಾವುದೋ ಒಂದು ಆಮ್ಲ ಇರುತ್ತೆ, ಅಸಿಡಿಕ್ ಆಗಿರುತ್ತೆ. ಈ ಆಮ್ಲಗಳು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಯೊಂದಿಗೆ ರಿಯಾಕ್ಟ್ ಆಗಿ ಹಾನಿಕಾರಕ ಸಂಯುಕ್ತಗಳನ್ನ ಉಂಟು ಮಾಡುತ್ತೆ. ಆದ್ರಿಂದ ಮೊಸರು ಮತ್ತೆ ಇತರ ಹುಳಿ ಪದಾರ್ಥಗಳನ್ನ ಹಿತ್ತಾಳೆ ಇಲ್ಲವೇ ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿ ಇಡಬಾರದು. ಓಕೆ, ಇದನ್ನ ಎಕ್ಸಾಮ್ ನಲ್ಲಿ ಹೇಗ್ ಬರೀತೀರಾ ನೀವು? ನೋಟ್ ಮಾಡ್ಕೊಳ್ಳಿ. ಮೊಸರು ಮತ್ತು ಇತರ ಹುಳಿ ಪದಾರ್ಥಗಳಲ್ಲಿ ಒಂದಲ್ಲ ಒಂದು ಆಮ್ಲ ಇರುತ್ತದೆ. ಒಂದಲ್ಲ ಒಂದು ಆಮ್ಲ ಇರುತ್ತದೆ. ಅರ್ಥ ಆಯ್ತಾ? ಈ ಆಮ್ಲಗಳು ಹಿತ್ತಾಳೆ ಮತ್ತು ತಾಮ್ರದ ಹಿತ್ತಾಳೆ ಮತ್ತು ತಾಮ್ರದ ಒಂದಿಗೆ ಪ್ರತಿವರ್ತಿಸಿ ಹಾನಿಕಾರಕ ಸಂಯುಕ್ತ ಹಾನಿಕಾರಕ ಸಂಯುಕ್ತ ಅಂದ್ರೆ ಹಾರ್ಮ್ಫುಲ್ ಕಾಂಬಿನೇಷನ್ ಗಳನ್ನ ಉಂಟು ಮಾಡುತ್ತದೆ. ಹಾನಿಕಾರಕ ಸಂಯುಕ್ತ ಇನ್ನೊಮ್ಮೆ ಹೇಳ್ತೀನಿ. ಮೊಸರು ಮತ್ತು ಇತರ ಹುಳಿ ಪದಾರ್ಥಗಳಲ್ಲಿ ಒಂದಲ್ಲ ಒಂದು ಆಮ್ಲ ಇರುತ್ತದೆ. ಈ ಆಮ್ಲಗಳು ಹಿತ್ತಾಳೆ ಮತ್ತು ತಾಮ್ರದೊಂದಿಗೆ ಪ್ರತಿವರ್ತಿಸಿ ಹಾನಿಕಾರಕ ಸಂಯುಕ್ತಗಳನ್ನ ಉಂಟು ಮಾಡುತ್ತೆ. ಆದ್ದರಿಂದ ಮೊಸರು ಮತ್ತೆ ಇತರ ಹುಳಿ ಪದಾರ್ಥಗಳನ್ನ ಹಿತ್ತಾಳೆಯ ಇಲ್ಲವೇ ತಾಮ್ರದ ಪಾತ್ರೆಗಳಲ್ಲಿ ಸಂಗ್ರಹಿಸಿ ಇಡಬಾರದು. ಗೊತ್ತಾಯ್ತಾ? ಸೊ ಇವು ಮೇನ್ ಪಾಯಿಂಟ್ ನಾನು ಬರ್ದಿರೋದು. ಅದನ್ನ ನೀವು ನೋಟ್ ಮಾಡ್ಕೋಬಹುದು, ಇಲ್ಲ ಒಂದು ಪೂರ್ಣ ವಾಕ್ಯವಾಗಿ ನೀವು ಬರ್ದಿಟ್ಕೊಬಹುದು. ತಿಳಿತಾ ಮಕ್ಳೇ? ಈಗ ಮುಂದಿನ ಪ್ರಶ್ನೆಯೊಂದಿಗೆ ಹೋಗೋಣ. ಪ್ರಶ್ನೆ ಕಾಣ್ತಾ ಇದೆ ಅಂತ ಭಾವಿಸ್ತೀನಿ. ನಿಮ್ಗೋಸ್ಕರ ಹೈಲೈಟ್ ಮಾಡುವಂತಹ ಒಂದು ಪ್ರಯತ್ನವನ್ನ ನಾನು ಇಲ್ಲಿ ಮಾಡ್ತೀನಿ. ಕಾಣ್ತಾ ಇರ್ಬೋದು. ಲೋಹಿಯ ಕಾರ್ಬೋನೇಟ್ಗಳು ಮತ್ತು ಲೋಹಿಯ ಬೈಕಾರ್ಬೋನೇಟ್ಗಳು ಆಮ್ಲಗಳ ಒಡನೆ ಹೇಗೆ ಪ್ರತಿವರ್ತಿಸುತ್ತದೆ? ಲೋಹಿಯ ಕಾರ್ಬೋನೇಟ್ಗಳು ಮತ್ತು ಲೋಹಿಯ ಬೈಕಾರ್ಬೋನೇಟ್ಗಳು ಆಮ್ಲಗಳ ಒಡನೆ ಹೇಗೆ ಪ್ರತಿವರ್ತಿಸುತ್ತದೆ? ಇದಕ್ಕೆ ಉತ್ತರ ಬಹಳ ಸಿಂಪಲ್ ಆಗಿದೆ. ನೋಟ್ ಮಾಡ್ಕೊಬಹುದು ನೀವು ಸಹ. ಎಲ್ಲಾ ಲೋಹಿಯ ಕಾರ್ಬೋನೇಟ್ಗಳು ಮತ್ತು ಬೈಕಾರ್ಬೋನೇಟ್ಗಳು ಆಮ್ಲಗಳೊಂದಿಗೆ ಪ್ರತಿವರ್ತಿಸಿ ಆಯಾ ಲವಣಗಳನ್ನು ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೊಡುತ್ತದೆ. ಅರ್ಥ ಆಯ್ತಾ? ಈ ಕ್ರಿಯೆಯಲ್ಲಿ ನೀರು ಕೂಡ ಒಂದು ಉತ್ಪನ್ನವಾಗುತ್ತದೆ. ಈ ಒಂದು ಕ್ರಿಯೆಯಲ್ಲಿ ನೀರು ಕೂಡ ಒಂದು ಉತ್ಪನ್ನವಾಗುತ್ತದೆ. ಗೊತ್ತಾಯ್ತಾ? ಇನ್ನೊಮ್ಮೆ ಹೇಳ್ತೀನಿ. ಎಲ್ಲಾ ಲೋಹಿಯ ಕಾರ್ಬೋನೇಟುಗಳು ಮತ್ತು ಬೈಕಾರ್ಬೋನೇಟುಗಳು ಆಮ್ಲಗಳೊಂದಿಗೆ ಪ್ರತಿವರ್ತಿಸಿ ಆಯಾ ಲವಣಗಳನ್ನು ಕಾರ್ಬನ್ ಡೈಆಕ್ಸೈಡ್ಗಳನ್ನು ಕೊಡುತ್ತದೆ. ಈ ಕ್ರಿಯೆಯಲ್ಲಿ ನೀರು ಕೂಡ ಒಂದು ಉತ್ಪನ್ನವಾಗಿರುತ್ತದೆ. ನೋಟ್ ಮಾಡ್ಕೊಂಡಿದ್ದೀರಾ?
ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ಕೇಳಬಹುದಾದಂತಹ ಪ್ರಶ್ನೆಗಳಲ್ಲಿ ಇದು ಕೂಡ ಒಂದು. ಕ್ಲಿಯರ್? ಮುಂದಿನ ಪ್ರಶ್ನೆಯೊಂದಿಗೆ ಸಾಗೋಣವಾ? ವೇಗವಾಗಿದೆಯಾ ಅಥವಾ ನಿಧಾನವಾಗಿದೆಯಾ ಅದನ್ನ ನೀವು ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಮುಂದಿನ ಪ್ರಶ್ನೆ, 4ನೇ ಪ್ರಶ್ನೆ ಹೀಗಿದೆ. ಸೋಡಿಯಂ ಕಾರ್ಬೋನೇಟ್ ಮತ್ತು ಸಾರಾರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲಗಳ ನಡುವೆ ಉಂಟಾಗುವ ಕ್ರಿಯೆಯನ್ನು ಹೇಗೆ ತೋರಿಸುವಿರಿ? ಈ ಕ್ರಿಯೆಗೆ ಸರಿದೂಗಿಸಿದ ಸಮೀಕರಣವನ್ನ ಬರೆಯಿರಿ. ಸೋಡಿಯಂ ಕಾರ್ಬೋನೇಟ್ ಮತ್ತು ಸಾರಾರಿಕ್ತ ಅಂದ್ರೆ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ನಿಂದ ಉಂಟಾಗುವ ಕ್ರಿಯೆಯನ್ನು ಹೇಗೆ ತೋರಿಸುವಿರಿ? ಈ ಕ್ರಿಯೆಗೆ ಸರಿದೂಗಿಸಿದ ಸಮೀಕರಣವನ್ನ ಬರೆಯಿರಿ. ಬರೆಯೋಣ? ಓಕೆ. ಈ ಒಂದು ಪ್ರಶ್ನೆಗೆ ಉತ್ತರ ಹೀಗಿರುತ್ತೆ. ಒಂದು ಪ್ರಣಾಳದಲ್ಲಿ ಸುಮಾರು 0.5 ಗ್ರಾಂನಷ್ಟು ಸೋಡಿಯಂ ಕಾರ್ಬೋನೇಟ್, ಅದರ ಒಂದು ಕೆಮಿಕಲ್ ಫಾರ್ಮುಲಾವನ್ನ ಬರ್ತಿರ್ತೀನಿ ಇಲ್ಲಿ. Na2CO3 ಏನಿದು ಸೋಡಿಯಂ ಕಾರ್ಬೋನೇಟ್ ತೆಗೆದುಕೊಳ್ಳಿ. ಅದಕ್ಕೆ ಸುಮಾರು 2 ml ನಷ್ಟು ಹೈಡ್ರೋಕ್ಲೋರಿಕ್ ಆಮ್ಲ HCl ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಸೇರಿಸಿ. ಈಗ ರಾಸಾಯನಿಕ ಕ್ರಿಯೆ ಜರುಗಿ ಒಂದು ಅನಿಲ ಉತ್ಪತ್ತಿಯಾಗುತ್ತದೆ. ಈ ಅನಿಲವು ಸುಣ್ಣದ ತಿಳಿ ನೀರನ್ನು ಬೆಳಗಾಗಿಸುತ್ತದೆ. ಏನು ಈ ಅನಿಲ ಬಂದು ಸುಣ್ಣದ ತಿಳಿ ನೀರೇನಿರುತ್ತಲ್ಲ, ಸುಣ್ಣದ ತಿಳಿ ನೀರನ್ನು ಬೆಳಗಾಗಿಸುತ್ತದೆ. ತಿಳಿತಾ? ಆದ್ದರಿಂದ ಈ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತದೆ ಅನ್ನೋದು ಗೊತ್ತಾಗುತ್ತದೆ. ಈ ಕ್ರಿಯೆಯಲ್ಲಿ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಸಹ ಉಂಟಾಗುತ್ತದೆ. ಅರ್ಥ ಆಯ್ತಾ? ಸೋಡಿಯಂ ಕ್ಲೋರೈಡ್, ಸೋಡಿಯಂ ಕಾರ್ಬೋನೇಟ್ ಇಲ್ಲಿ ಮತ್ತೆ ಹೈಡ್ರೋಕ್ಲೋರಿಕ್ ಆಮ್ಲ ಇದೆ. ಇದರಿಂದ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಸಹ ಉಂಟಾಗುತ್ತದೆ. ಈ ಕ್ರಿಯೆಯ ಸಮೀಕರಣ ಹೀಗಿರುತ್ತೆ. Na2CO3 ಸಂಪೂರ್ಣವಾದಂತಹ ಮಾರ್ಕ್ ಬರ್ಬೇಕಂದ್ರೆ ಇದನ್ನ ಮೆನ್ಷನ್ ಮಾಡ್ಲೇಬೇಕು. ಘನ ರೂಪದಲ್ಲಿ, ಸಾಲಿಡ್ ರೂಪದಲ್ಲಿ ಇರುತ್ತೆ. ಏನಿದು? ಸೋಡಿಯಂ ಕಾರ್ಬೋನೇಟ್ ಪ್ಲಸ್ 2HCl. ಇದು ಜಲೀಯ ದ್ರಾವಣ ಆಕ್ವಾ ಸ್ಥಿತಿಯಲ್ಲಿ ಇರುತ್ತೆ. ಇದರಿಂದ ನಮ್ಗೆ ಏನ್ ಸಿಗುತ್ತೆ? ಸೋಡಿಯಂ ಕಾರ್ಬೋನೇಟ್ ಹಾಗೂ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ನಮ್ಗೆ ಸೋಡಿಯಂ ಕ್ಲೋರೈಡ್ ಸಿಕ್ತು ಜಲೀಯ ಫಾರ್ಮ್ ಅಲ್ಲಿ. ಪ್ಲಸ್ ಅನಿಲದ ಸ್ಥಿತಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ. ಅಂಡ್ ಆಸ್ ಎಕ್ಸ್ಪೆಕ್ಟೆಡ್ ಇದ್ರ ಜೊತೆಗೆ ನೀರು ಸಹ ಲಿಕ್ವಿಡ್ ರೂಪ ಅಥವಾ ದ್ರವಣ ರೂಪದಲ್ಲಿ ನಮ್ಗೆ ಸಿಗುತ್ತೆ. ಇದು ಎಲ್. ಆಯ್ತಾ? ಇನ್ನೊಮ್ಮೆ ಹೇಳ್ತೀನಿ. ಒಂದು ಪ್ರಣಾಳದಲ್ಲಿ ಸುಮಾರು 0.5 ಗ್ರಾಂನಷ್ಟು ಸೋಡಿಯಂ ಕಾರ್ಬೋನೇಟ್ ಅನ್ನ ತೆಗೆದುಕೊಳ್ಳಿ. ಅದಕ್ಕೆ ಸುಮಾರು 2 ml ನಷ್ಟು ಸಾರಾರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಸೇರಿಸಿ. ಈಗ ರಾಸಾಯನಿಕ ಕ್ರಿಯೆ ಜರುಗಿ ಒಂದು ಅನಿಲ ಉತ್ಪತ್ತಿಯಾಗುತ್ತದೆ. ಈ ಅನಿಲವು ಸುಣ್ಣದ ತಿಳಿ ನೀರನ್ನ ಬೆಳ್ಳಗಾಗಿಸುತ್ತದೆ. ಈ ಅನಿಲವು ಸುಣ್ಣದ ತಿಳಿ ನೀರನ್ನ ಬೆಳ್ಳಗಾಗಿಸುತ್ತದೆ. ಆದ್ದರಿಂದ ಈ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತೆ. ಅದರ ಜೊತೆಗೆ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಸಹ ಉತ್ಪತ್ತಿಯಾಗುತ್ತೆ. ಇದರ ಸಮೀಕರಣ ಹೀಗಿದೆ. ಸೋಡಿಯಂ ಕಾರ್ಬೋನೇಟ್, ಇವು ಪರೀಕ್ಷೆಯಲ್ಲಿ ಸಂಪೂರ್ಣವಾದಂತಹ ಅಂಕಗಳು ಬರಬೇಕು ಅಂದ್ರೆ ಅದರ ಒಂದು ಪದ ಸಮೀಕರಣವನ್ನು ಕೂಡ ಬರಿಬೇಕಾಗುತ್ತೆ. ಯಾವ್ದು? ಸೋಡಿಯಂ ಕಾರ್ಬೋನೇಟ್ ಹಾಗೂ ಹೈಡ್ರೋಕ್ಲೋರಿಕ್ ಆಮ್ಲ ಇವು ಸೇರಿ ಸೋಡಿಯಂ ಕಾರ್ಬೋನೇಟ್ ಹಾಗೂ ಹೈಡ್ರೋಕ್ಲೋರಿಕ್ ಆಮ್ಲ ಸೇರಿ ಸೋಡಿಯಂ ಕ್ಲೋರೈಡ್. ಏನಿದು? ಸೋಡಿಯಂ ಕ್ಲೋರೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು H2O ಇದು ಉಂಟಾಗುತ್ತೆ.
ಇಲ್ಲಿ ಸೋಡಿಯಂ ಕಾರ್ಬೊನೇಟ್ ಘನ ಸ್ಥಿತಿ ಅಥವಾ ಸಾಲಿಡ್ ನಲ್ಲಿ ಇರುತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲ ಆಕ್ವಾ ಅಥವಾ ಜಲೀಯ ಸ್ಥಿತಿಯಲ್ಲಿ ಇರುತ್ತೆ. ಇದರಿಂದ ಉಂಟಾದಂತಹ ಸೋಡಿಯಂ ಕ್ಲೋರೈಡ್ ಜಲೀಯ ಸ್ಥಿತಿಯಲ್ಲಿದ್ರೆ ಕಾರ್ಬನ್ ಡೈಆಕ್ಸೈಡ್ ಅನಿಲ ಅಥವಾ ಗ್ಯಾಸಿಯಸ್ ಸ್ಟೇಟ್ ಅಲ್ಲಿ ಇರುತ್ತೆ. H2O ನೀರು ಯಾವಾಗ್ಲೂ ಲಿಕ್ವಿಡ್ ಸ್ಟೇಟ್ ಅಥವಾ ದ್ರವಿತ ರೂಪದಲ್ಲಿ ಇರುತ್ತೆ. ತಿಳಿತಾ ಮಕ್ಕಳೇ? ಈ ಒಂದು ಪ್ರಶ್ನೆ ನಿಮ್ಗೆ ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಯೊಂದಿಗೆ ಹೋಗೋಣ. ಕ್ಲಿಯರ್ ಆಗಿದ್ಯಾ? ನೋಟ್ ಮಾಡ್ಕೊಂಡಿದ್ದೀರಾ? ಓಕೆ, ಮುಂದಿನ ಪ್ರಶ್ನೆಯೊಂದಿಗೆ ಸಾಗೋಣ. ಮುಂದಿನ ಪ್ರಶ್ನೆ, ಒಂದು ಆಮ್ಲವು ಲೋಹದ ಕಾರ್ಬೊನೇಟ್ನೊಂದಿಗೆ ವರ್ತಿಸಿ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ. ಈ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆ ಸಮೀಕರಣವನ್ನ ಬರೆಯಿರಿ. ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪದ ಬಣ್ಣ ಯಾವುದು? ಸೊ ಒಂದೇ ಪ್ರಶ್ನೆಯಲ್ಲಿ 3 ಪ್ರಶ್ನೆಗಳನ್ನು ನಾವು ಕಾಣ್ತಾ ಹೋಗಬಹುದು. ಒಂದು ಆಮ್ಲವು ಲೋಹದ ಕಾರ್ಬೊನೇಟ್ ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನ ಹೆಸರಿಸಿ. ಈಗ ಹೇಳಿ, ಒಂದು ಆಮ್ಲವು ಲೋಹೀಯ ಕಾರ್ಬೊನೇಟ್ ಒಂದಿಗೆ ವರ್ತಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲವು ಬಿಡುಗಡೆಯಾಗುತ್ತದೆ. ನಾನು ಇಲ್ಲಿ ಬರ್ಬಿಡ್ತೀನಿ. ಕಾರ್ಬನ್ ಡೈಆಕ್ಸೈಡ್ ಅನಿಲವು, ಈ ಪ್ರಶ್ನೆಯ ಮೊದಲ ಭಾಗಕ್ಕೆ ಉತ್ತರ ಇದು. ಕಾರ್ಬನ್ ಡೈಆಕ್ಸೈಡ್, ಒಂದು ಆಮ್ಲವು ಲೋಹದ ಕಾರ್ಬೊನೇಟ್ ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವಂತಹ ಅನಿಲ ಒಂದು ಕಾರ್ಬನ್ ಡೈಆಕ್ಸೈಡ್. ತಿಳಿತಾ? ಈಗ ಎರಡನೇ ಪ್ರಶ್ನೆ ಏನು? ಈ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆ ಸಮೀಕರಣವನ್ನ ಬರೆಯಿರಿ. ಈ ಅನಿಲವನ್ನ ಅಂದ್ರೆ ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವಂತಹ ರಾಸಾಯನಿಕ ಕ್ರಿಯೆ ಹೀಗಿರುತ್ತೆ. ಬರ್ದು ತೋರಿಸ್ತೀನಿ ನಾನಿಲ್ಲಿ. ಎರಡನೇ ಪ್ರಶ್ನೆಗೆ ಉತ್ತರ CaOH2 ಪ್ಲಸ್ CO2 ಏನ್ ಸಿಗುತ್ತೆ ನಮ್ಗೆ? CaCaCO3. ಓ ಇಲ್ಲಿ ಒಂದಿದೆ, ಇಲ್ಲಿ ಎರಡಿದೆ. 2 + 1 3 ಪ್ಲಸ್ ಏನ್ ಸಿಗುತ್ತೆ ನಮ್ಗೆ? H2O. H2 ಇದೆ, ಇಲ್ಲಿ O ಇದೆ. H2O. ಹೌದಿಲ್ವಾ? ಕರೆಕ್ಟ್ ಇದೆಯಾ? ಈ ರೀತಿಯಾಗಿ ನಮ್ಗೆ ಸಿಗುತ್ತೆ. ಇಲ್ಲಿ 1 2 ಇದೆ. ಇಲ್ಲಿ ಆಕ್ಸಿಜನ್ ಬಂದು ಇಲ್ಲಿ Ca ಒಂದಿದೆ, ಇಲ್ಲೂ ಸಹ ಒಂದಿದೆ. CO 2 ಇದೆ, ಇಲ್ಲಿ ಆಕ್ಸಿಜನ್ ಒಂದನ್ನು ತೆಗೆದುಕೊಂಡು CO3 ಅನ್ನ ಮಾಡಿದ್ದೀನಿ. ಇಲ್ಲಿ ಆಕ್ಸಿಜನ್ ಇನ್ನೊಂದು ಉಳ್ಕೊಳುತ್ತೆ, ಅದು H2O ಆಗುತ್ತೆ. ಅರ್ಥ ಆಗ್ತಾ ಇದೆಯಾ ಹೇಗೆ ಸಮೀಕರಣನ ನಾವು ಸರಿದೂಗಿಸ್ತಾ ಇದ್ದೀವಿ ಅಂತ? ಇದನ್ನ ಬೇಕಂದ್ರೆ ಸುಣ್ಣದ ತಿಳಿ ನೀರನ್ನ ನಾವು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಸಹ ಕರಿಬಹುದು. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಸುಣ್ಣದ ತಿಳಿ ನೀರು, ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಇದರಿಂದ ನಮ್ಗೇನ್ ಸಿಗುತ್ತೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು. ಅರ್ಥ ಆಯ್ತಾ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು, ಇದು ನಮ್ಗೆ ಸಿಗುತ್ತೆ. ಎರಡನೇ ಪ್ರಶ್ನೆ ಉಂಟಾಗಿದೆ ಅಂತ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಮೊದಲನೇ ಪ್ರಶ್ನೆಯ ಮೊದಲನೇ ಭಾಗ ಏನಾಗಿತ್ತು? ಒಂದು ಆಮ್ಲವು ಲೋಹದ ಕಾರ್ಬೊನೇಟ್ ನೊಂದಿಗೆ ವರ್ತಿಸಿ ಬಿಡುಗಡೆಯಾಗುವಂತಹ ಅನಿಲ ಬಂದು ಕಾರ್ಬನ್ ಡೈಆಕ್ಸೈಡ್. ಈ ಅನಿಲವು ಸುಣ್ಣದ ತಿಳಿ ನೀರನ್ನ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನೊಂದಿಗೆ ಹಾಯಿಸಿದಾಗ ಉಂಟಾಗುವಂತಹ ರಾಸಾಯನಿಕ ಕ್ರಿಯೆಯನ್ನ ನಾನು ಬರೆದು ಬೋರ್ಡ್ ಮೇಲೆ ತೋರಿಸಿದ್ದೀನಿ. ಕೊನೆಯ ಪ್ರಶ್ನೆ ಏನಿತ್ತು? ಈ
ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪದ ಬಣ್ಣ ಯಾವುದು? ಈ ಕ್ರಿಯೆಯಲ್ಲಿ ದೊರೆಯುವಂತ ಪ್ರಕ್ಷೇಪವು ಹಾಲಿನಂತೆ ಬೆಳ್ಳಗಿರುತ್ತದೆ. ಥರ್ಡ್ ಪ್ರಶ್ನೆಗೆ ಉತ್ತರ ಅದು ಹಾಲಿನಂತೆ ಬೆಳ್ಳಗೆ ಇರುತ್ತದೆ. ಸೊ ನಾನು ಹೀಗೆ ಬರೆಯುವಂತಹ ಪ್ರಯತ್ನ ಮಾಡಿದ್ದೇನೆ. ಮೊದಲನೇದು ಉತ್ತರ ಕಾರ್ಬನ್ ಡೈಆಕ್ಸೈಡ್, ಎರಡನೇದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು ನಮ್ಗೆ ಸಿಗುತ್ತೆ. ಅದರ ರಾಸಾಯನಿಕ ಸಮೀಕರಣ ಹೀಗಿದೆ, ನೋಟ್ ಮಾಡ್ಕೊಳ್ಳಿ. ಮೂರನೇದು ಆ ಪ್ರಕ್ಷೇಪದ ಬಣ್ಣ ಹಾಲಿನಂತೆ ಬೆಳ್ಳಗೆ ಇರುತ್ತದೆ. ಇಟ್ ಇಸ್ ಆಸ್ ವೈಟ್ ಆಸ್ ಮಿಲ್ಕ್. ತಿಳಿತಾ? ಸೊ ಈ ಒಂದು ನಮ್ಮ ಪ್ರಶ್ನ ಉತ್ತರ ದ ಚಟುವಟಿಕೆಯಲ್ಲಿ 5 ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಕೊಟ್ಟಿದ್ದೀನಿ. ನಾನು ಬರೆದಿದ್ದೀನಿ ಸಹ ಈ 5 ಪ್ರಶ್ನೆಗಳಿಗೆ ಉತ್ತರ. ಸೊ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ನ ಲಾಗಿನ್ ಆಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಕೂಡ ನೋಡ್ಕೊಂಡು ನೋಟ್ ಮಾಡ್ಕೊಬಹುದು. ಒಂದು ನೋಟ್ಸ್ ಮಾಡಿಟ್ಕೊಂಡ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಪ್ರಿಪೇರ್ ಆಗ್ಲಿಕ್ಕೆ, ಕೊನೆಯ ಮೂಮೆಂಟ್ ಅಲ್ಲಿ ನೀವು ಕಲೀಲಿಕ್ಕೆ ಅದು ಬಹಳ ಬಹಳ ಸಹಾಯ ಆಗುತ್ತೆ. ಸೊ ಈ 5 ಪ್ರಶ್ನೆಗಳು ಪರೀಕ್ಷಾ ದೃಷ್ಟಿಯಿಂದನೇ ಕೊಟ್ಟಿರೋದ್ರಿಂದ ನಿಮ್ಗೆ ಬಹಳ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತಾ ಇಲ್ಲಿಗೆ ಇವತ್ತಿನ ಈ ಪ್ರಶ್ನೆ ಉತ್ತರದ ಸರಣಿಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸ್ ನಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡೋಣ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಸಾಲ್ವ್ ಮಾಡಿದಂತಹ ಪ್ರಶ್ನೆ ನಿಮ್ಗೆ ಸಹಾಯಕವಾಗಿದೆ ಅಂತ ಭಾವಿಸ್ತೀನಿ. ಯಾರಿಗಾದ್ರೂ ಏನಾದ್ರೂ ಅನುಮಾನಗಳಿದ್ದಲ್ಲಿ ಒಂದ್ ಸ್ವಲ್ಪ ವೇಗವಾಗಿ ನೀವು ಮಾಡ್ಬೇಕು ಮೇಡಮ್, ಅಥವಾ ಇನ್ನೊಂದ್ ಸ್ವಲ್ಪ ನಿಧಾನವಾಗಿ ಮಾಡ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ನೀವು ನಮಗೆ ತಿಳಿಸಬಹುದು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.